ಏನಿವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ ಹಾಗೂ ತಾಲೂಕು ಮಟ್ಟಗಳಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಎಲ್ಲ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ, ತಾಲೂಕು ಮಟ್ಟದ ಕುಂಬಾರ ಸಂಘಗಳ ಸಹಯೋಗದೊಂದಿಗೆ ಇವತ್ತು ವಿಜೃಂಭಣೆಯಿಂದ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ದಿನ ಸರ್ವಜ್ಞ ಮೂರ್ತಿಯ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಏನಪ್ಪ ಅಂದರೆ ನಮ್ಮದು ಕುಂಬಾರ ಸಮಾಜ ಬಹಳ ಮೈಕ್ರೋಸ್ಕೋಪಿಕ್ ಸಮಾಜ, ಅಂದರೆ ಅತಿ ಸೂಕ್ಷ್ಮವಾದಂಥ ಸಮಾಜ, ಬಹಳ ಚಿಕ್ಕ ಸಮಾಜ. ಆದರೂ ಸಹ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರೋದ್ರಿಂದ ಸರ್ಕಾರಗಳು ಆದಷ್ಟು ಬೇಗ ನಮ್ಮ ಸಮಾಜದ ಕಡೆ ಗಮನವನ್ನು ಹರಿಸಿ ನಮ್ಮ ಸಮಾಜದ ಒಂದು ಪ್ರತ್ಯೇಕ ನಿಗಮ ಮಂಡಳಿಯನ್ನು ಮಾಡಿ, ಕುಂಬಾರ ನಿಗಮ ಮಂಡಳಿಯನ್ನು ಮಾಡಿದ್ದಾರೆ. ಆ ಮಾಡಿದ ಮೇಲೆ ಅದಕ್ಕೆ ಈಗ ಒಂದು ಪ್ರತ್ಯೇಕವಾದಂಥ ಒಬ್ಬ ಅಧ್ಯಕ್ಷನ ಇನ್ನೂ ನೇಮಕ ಮಾಡಿಲ್ಲ. ಹಾಗಾಗಿ ಸೂಕ್ತವಾದಂಥ ಒಬ್ಬ ಅಧ್ಯಕ್ಷನವನ್ನು ಈ ನಿಗಮಕ್ಕೆ ಮಾಡಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿಯಲ್ಲಿ ಒಂದು ಕುಂಬಾರ ಈಗ ಪ್ರೆಸೆಂಟಾಗಿ 2A ಕ್ಯಾಟಗರಿಯಲ್ಲಿದೆ. ಆ 2A ಕ್ಯಾಟಗರಿಯಲ್ಲಿ ಭಾಳಷ್ಟು ಪ್ರಬಲವಾದಂಥ ಬೇರೆ ಬೇರೆ ಜಾತಿಯವರು ಇರೋದ್ರಿಂದ 112 ಜಾತಿಗಳು ಬರೋದ್ರಿಂದ ನಾವು ಪೈಪೋಟಿ ಕೊಡೋಕ್ಕಲ್ಲಿ, ಅಂದರೆ ಪ್ರತಿಯೊಂದು ಶಿಕ್ಷಣದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಗಳಲ್ಲಾಗಿರ್ಬೋದು ಪೈಪೋಟಿಯನ್ನು ಕೊಡೋಕ್ಕೆ ನಮಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಹಾಗಾಗಿ ನಮ್ಮನ್ನು ಒಂದು ಸರ್ಕಾರ ಪರಿಗಣಿಸಿ 2A ಕ್ಯಾಟಗರಿಯಲ್ಲಿ ಒಳ ಮೀಸಲಾತಿ ಏನು ಕೊಡಬೇಕು, 2A ಕ್ಯಾಟಗರಿಯಲ್ಲಿ ಒಂದು ಒಳ ಮೀಸಲಾತಿಯನ್ನು ಕೊಟ್ಟು ನಮಗೆ ಪ್ರತ್ಯೇಕವಾದಂಥ ಒಂದು ಮೀಸಲಾತಿಯನ್ನು ಕೊಡಬೇಕಂತೇಳಿ ನಾನು ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋದಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಒಂದು ಸರ್ವಜ್ಞ ಭವನವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಬಂದಿದೆ ಸರ್? ಎಷ್ಟು ನಾನು ಇವತ್ತು ಪ್ರೋಗ್ರಾಮ್ಗೆ ಯಾರು ಬಂದಿದೆ ಸರ್? ಈಗ ಇಲ್ಲ, ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಬಲ ನಾರಾಯಣಪ್ಪ ಅವರಿದ್ದಾರೆ. ಅದೇ ರೀತಿಯಲ್ಲಿ ಮತ್ತು DACಯ ಉಪನಿರೀಕ್ಷಕರಾದ ರವಿಚಂದ್ರ ಅವರಿದ್ದಾರೆ. ಅದ್ರ ಜೊತೆಗೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯ ಉಪನಿರೀಕ್ಷಕರಾಗಿರ್ತಕ್ಕಂಥ ಜಿಲ್ಲಾ ಉಪನಿರೀಕ್ಷಕರಾಗಿರ್ತಕ್ಕ ಮಂಜುನಾಥ್ ಅವರಿದ್ದಾರೆ. ಹಾಗೆ ಕಲ್ಲನೂರು ಶ್ರೀನಿವಾಸಪ್ಪ ಅವರಿದ್ದಾರೆ ಮತ್ತು ಲಾಯರ್ ಶ್ರೀನಿವಾಸ್ ಅವರಿದ್ದಾರೆ. ಹಾಗೂ ಭಾಳಷ್ಟು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಸುಮಾರು ಒಂದು 12 ಪಲ್ಲಕ್ಕಿಗಳ ಮುಖಾಂತರ ಕೋಲಾರದಾದ್ಯಂತ ಅದ್ಧೂರಿಯಾಗಿ ಏನು ಒಂದು ಮೆರವಣಿಗೆ ಮುಖಾಂತರ, ಸರ್ವಜ್ಞ ಮೂರ್ತಿಯ ಮೆರವಣಿಗೆ ಮುಖಾಂತರ ಭಾಳ ಅದ್ಧೂರಿಯಾಗಿ ಇವತ್ತು ಒಂದು ಸರ್ವಜ್ಞ ಉತ್ಸವವನ್ನು ನಾವು ಮೆರವಣಿಗೆ ಮುಖಾಂತರ ನಾವು ನಮ್ಮ ಹಾಸ್ಟೆಲಿಂದ ಹಿಡಿದು ಇವತ್ತು ನಮ್ಮ ಒಂದು ಇಲ್ಲಿಗೆ ರಂಗಮಂದಿರವರೆಗೂ ಬಂದು ಭಾಳ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ನನ್ನೆಲ್ಲ ಕುಂಬಾರ ಕುಲಬಂಧುಗಳಿಗೆ ಹಾಗೂ ಸಿಬ್ಬಂದಿಯ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸರ್, ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಏನಾದರೂ ಮನವಿ ಸಮಾಜಕ್ಕೆ ಆದಷ್ಟು ಬೇಗ ನಮ್ಮ ಕುಂಬಾರಿಗೆ ಒಂದು ಕುಂಭಕಾಲ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ನಿಗಮ ಮಂಡಳಿ ಇದೆ, ಅದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತ ಒಂದು. ಎರಡನೇದು ಅಂದರೆ ಸಾಧ್ಯವಾದರೆ ನಮ್ಮ ಸರ್ಕಾರ ಈಗ ಇದುವರೆಗೂ ನಮ್ಮ ಕುಂಬಾರಲ್ಲಿ ನಮ್ಮ ಲಕ್ಷ್ಮೀಸಾಗರ್ ಒಬ್ಬರು ಬಿಟ್ಟರೆ ಇನ್ನು ಪ್ರೊಫೆಸರ್ ಲಕ್ಷ್ಮೀಸಾಗರ್ ಅವರು ಬಿಟ್ಟರೆ ಇನ್ನು ಯಾರೂ ಸಹ ಒಬ್ಬ MLA MP MLC ಲೆವೆಲ್ಗೆ ಹೋಗಿಲ್ಲ. ದಯಮಾಡಿ ಒಂದು ನಾಮಿನಿ MLCಯನ್ನು ನಮ್ಮ ಕುಂಬಾರ ಜನಾಂಗದವರಿಗೆ ಸೂಕ್ತವಾದ ಸಂಘಟನೆ ಮಾಡ್ತಕ್ಕಂಥ ಒಬ್ಬ ಸೂಕ್ತವಾದ ನಾಯಕನಿಗೆ ಕೊಟ್ಟು ನಮ್ಮ ಒಂದು ಸಮಾಜದ ಒಂದು ಏಳಿಗೆಯನ್ನು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ.